ನಮಸ್ಕಾರ ರೀ, ನನ್ನ ಹೆಸರು ನಾಗರಾಜ್ ಅಂತೇಳಿ. ನಮ್ಮ ಗಾಡಿ ಹೆಸರು ಮಲ್ಲಯ್ಯ ಸರ್ವಿಸ್ ಸೆಂಟರ್ ಅಂತೇಳಿ. ಒಳಗೊಂದು 10 ಗಾಡಿ ಎಲ್ಲ ಉರಿ ಹೋಗ್ಬಿಟ್ಟದ. ಹೆಂಗ್ ಹತ್ತದ ಗೊತ್ತಿಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗೋದು ಏನಾಗೋದು ಗೊತ್ತಿಲ್ಲ. ಬೆಳಿಗ್ಗೆ ಸುಮಾರು ಆಗ್ಯದಂತಿದ್ದು. ಒಳಗೆ ಒಂದು 10 ಗಾಡಿ ಅವ ರೀ. ಮತ್ತು ಆಯಿಲ್ ಅದ, ಆಟೋಮೊಬೈಲ್ಸ್ ಮಾಲ್ ಅದ, ಎಲ್ಲ ಸ್ಪೇರ್ ಪಾರ್ಟ್ಸ್ಗೆ ಅಂತ 100 ಹೋದಲ್ಲಿ ಬರ್ಸಿದ್ರ ಮೇಲೆ ಎಲ್ಲ ಅದರ ನಮ್ಗೆ ಮೆಟೀರಿಯಲ್ ಎಲ್ಲ ಹೋಗ್ಬಿಟ್ಟು ಫೋನ್ ಮಾಡ್ಯಾರ ಸರ್. ಯಾರು ಹೊರಗಿನವ್ರು ಯಾರು ಫೋನ್ ಮಾಡ್ಯಾರ. ಫೋನ್ ಮಾಡಿ ಹೇಳಿದ್ರು ಸರ್, 3 ನಂಬರ್ ಅದ, ನಂಬರ್ ತಂದು ಫೋನ್ ಮಾಡಿದ್ರಿ. ಉರಿ ಹತ್ತದ ನಾವು ಹೋಗ್ಬೋದು ದಾಸ್ ಬಂದಿವ್ರಿ. ಇಲ್ಲಿ ನಮ್ಮ ಹೊರಗಿನ ಪೆಲ್ಲ ಫೋನ್ ಹಚ್ಚಾರಿ, ನಾವು ಬಂದ್ಬೇಕಂತ ಬಂದಾರ ಅಗ್ನಿಶಾಮ. ಅಂದ್ರೆ ಒಳಗೆ ಆಟೋಮೊಬೈಲ್ಸ್ ಮಾಲ್ ಐತ್ರಿ, ಪುರಾಣಿ ಹೋಗ್ಬಿಟ್ಟದ. ಏನೂ ಓದಿಲ್ಲ ರೀ. ಬೈ ಮಿಸ್ಟೇಕ್ ಏನೋ ಒಂದು ಬ್ಯಾರಲ್ ಓದಂದ್ರೆ ಬ್ಯಾರಲ್ ಓದಿಲ್ಲ, ಏನೂ ಓದಿಲ್ಲ ರೀ. ಎಲ್ಲ ಹೊರಟದ, ಮಟೀರಿಯಲ್ ಓದಿಲ್ಲ. ಮಿನಿಮಮ್ ಒಂದು 13 ರಿಂದ 15 ಲಕ್ಷ ರೂಪಾಯಿ ಮೇಲೆ ಹೋಗದ್ರಿ. ಗಾಡಿ ಗಿಡಿ ಎಲ್ಲ ಸಾಮಾನು ಗಿಮಾನ್ ಎಲ್ಲ ಹೋಗ್ಬಿಟ್ಟವ್ರ. ಒಟ್ಟು ಸುಟ್ಟವ್ರು, ಏನೂ ಓದಿಲ್ಲ. ಯಾವ್ದು ಗಾಡಿಯಾಗ ಏನು ಕಾದು ಸರ್, ಅದ್ರ ಹೊಸ ಗಾಡಿ ಸುಟ್ಬಿಟ್ಟಾರ. ಕಸ್ಟಮರ್ ಗಾಡಿ ಹೆಸರು. 10 ಗಾಡಿ ಹೆಸರು ಒಳಗೆ ಸರ್. 1-2 ಪಲ್ಸರ್ ಅವ ರೀ, ಆಮೇಲೆ 1-2 ಸ್ಪ್ಲೆಂಡರ್ ಅವ, ಪ್ಯಾಷನ್ ಅವ, ಆಕ್ಟಿವ್ ಅವ, ಸ್ಕೂಟಿ ಅವ. ಅವರು ಕಸ್ಟಮರ್ ಗಾಡಿ ಅವ. ಪರಿಹಾರ ಮಾಡ್ಬೇಕಂತ ಕೇಳ್ಕೊಳ್ತೀನಿ, ಯಾರು ಇದ್ರ ಅಂದ್ರೆ ಅಟೈಪ್ ಇದೆಲ್ಲ ಕೇಳತ್ತೀನಿ. ಪರಿಹಾರ ಮಾಡ್ರ ಮತ್ತೇನ. MLA ಮೇಡಮ್ ಕಡೆಯಿಂದ ಏನಾರ ಪರಿಹಾರ ಆಗ್ತಿತ್ತು ಭಾಳ ಗುಣ ಅದ. ಯಾಕಂದ್ರೆ ನಾವು ಸ್ವಲ್ಪ ಕಷ್ಟಪಟ್ಟಿದ್ದೆ ಅವ್ರ ಕೆಳಗೆ. ಅವ್ರು ಅದು ಹೆಲ್ಪ್ ಮಾಡಿದ್ರೆ ಭಾಳ ಗುಣ ಆತ. ನಮಗೆ ಜರ ನಾವು ಬರೋರು, ನಮ್ಗೆ ಏನೂ ಇಲ್ಲ, ಹಿಂಗೆ ತೋರ್ಕೋಕ್ ಮೇಲೆ ಏನೂ ಇಲ್ಲ. ಇದು ಒಂದ ಮೇಲೆ ಬದುಕಿದೆವು, ಈಗ ಅದನ್ನು ಸುಟ್ಬಿಡೋದು.
की गाड़ी दिखे सर स्टॉप कर